ಶ್ರೀ ರಾಧಾ ಸುರಭಿ ಮಂದಿರ ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾನ ಬಂಟ್ವಾಳದಿಂದ ಹೊರಟಂಥ ಒಂದು ಗೋ ರಥಯಾತ್ರೆ ನಮ್ಮ ಮೂಡುಬಿದ್ರೆ ಪರಿಸರಕ್ಕೆ ನಿನ್ನೆ ದಿನ ಚಿತ್ತೈಸಿದೆ. ನಿನ್ನೆ ನಮ್ಮ ಮೂಡುಬಿದ್ರೆಯಲ್ಲಿ ಸಿಕ್ಕಿದಂಥ ಒಂದು ಅಭೂತಪೂರ್ವ ಸ್ವಾಗತ ನೋಡಿದರೆ ನಮಗೆ ತುಂಬ ಖುಷಿಯಾಗ್ತದೆ. ಪ್ರಾರಂಭದಲ್ಲಿ ನಾವು ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಹೋದಾಗ ಸ್ವತಃ ಅಲ್ಲಿಯ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ ಆಳ್ವರ ಪುತ್ರ ಡಾಕ್ಟರ್ ವಿವೇಕ್ ಆಳ್ವರವರು ಸ್ವತಃ ಎದುರುಗೊಂಡು ಸ್ವಾಗತವನ್ನು ಕೊಟ್ಟಿದ್ದಾರೆ. ಅಭೂತಪೂರ್ವ ಸ್ವಾಗತ. ಮಕ್ಕಳೆಲ್ಲ ಇದ್ದರು ಅಲ್ಲಿ. ಅವರು ಸಮೇತ ಅವರ ಒಂದು ಭಾಷಣದಲ್ಲಿ ಗೋ ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿ ಸೈನ್ಸ್ ಅಂತ ಹೇಳಿದರೆ ವಿಜ್ಞಾನದ ಬಗ್ಗೆ ಒಂದಕ್ಕೊಂದು ಸಂಬಂಧವನ್ನು ತುಂಬ ಚಂದವಾಗಿ ಅವರು ಸಹ ಹೇಳಿದ್ದಾರೆ. ಅಲ್ಲಿಂದ ನಾವು ಸುಮಾರು ಕಡೆ ನಾವು ಹೋಗಿದ್ದೇವೆ. ಶಾಲೆ ಹೈಸ್ಕೂಲ್ಗಳಿಗೆ ಹೋಗಿದ್ದೇವೆ. ಎಕ್ಸಲೆಂಟ್ ಕಾಲೇಜ್ ಅಂತಿತ್ತು, ಪ್ರತಿಷ್ಠಿತ ಕಾಲೇಜ್, ಅಲ್ಲಿ ಹೋಗಿದ್ದೇವೆ. ಅಲ್ಲಿಂದ ನಮ್ಮ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಾಗ ಕೊಟ್ಟಂಥ ಒಂದು ಈ ಗೋ ರಥಯಾತ್ರೆಗೆ ನಮಗೆ ಮರೀಲಿಕ್ಕೆ ಇಲ್ಲ. ಯಾಕಂತೇಳಿದರೆ ಗೋ ಅಂತೇಳಿದರೆ ಒಂದು ರಾಷ್ಟ್ರೀಯ ಸಂಪತ್ತು. ಗೋ ಅಂತ ಇದ್ದರೆ ಮಾತ್ರ ಈಗ ಗೋ ಸಂತತಿ ನಶಿಸ್ತಾ ಇದೆ. ಹಿಂದಿನ ಒಂದು ಯಾವುದೇ ಪುರಾಣಗಳಲ್ಲಿ ವೇದ ಉಪನಿಷತ್ತುಗಳಲ್ಲಿ ನೋಡಿದರೆ ಸಹ ಗೋವಿಲ್ಲದ ಒಂದು ಉಲ್ಲೇಖವೇ ಇಲ್ಲ. ಅಲ್ಲಿ ಗೋಮಯ ಆಗಲಿ ಗೋಮೂತ್ರ ಆಗಲಿ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ನಾನು ವಾಸ್ತು ಬಗ್ಗೆ ಒಂದು ಸಣ್ಣ ಬೇಕಾದ್ರೆ ಹೇಳ್ತೇನೆ. ವಾಸ್ತುಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಮನೆ ಕಟ್ಟುವಾಗ ಸಮೇತ ಅಲ್ಲಿ ಯಾವುದೇ ಒಂದು ಇದ್ದಿಲು ಎಲುಬು ಸಿಕ್ಕಿದರೆ ಆ ಭೂಮಿಯನ್ನೇ ವ್ಯರ್ಜ ಮಾಡಬೇಕಂತ ಉಂಟು. ಆದರೆ ಯಾವಾಗ ಒಂದು ದನ ಮತ್ತು ಕರುವನ್ನು ಗೋವನ್ನು ಆ ಒಂದು ಮನೆ ಕಟ್ಟುವ ಸ್ಥಳದಲ್ಲಿ 24 ಗಂಟೆ ರಾತ್ರಿ ಹಗಲು ಕಟ್ಟಿ ಅದರ ಗೋಮೂತ್ರ ಸುರಿಸುವ ಗೋಮೂತ್ರವನ್ನು ಅಲ್ಲಿ ಸಾರಿಸಿದರೆ ಎಂಥ ಒಂದು ದೋಷಗಳು, ಪಾಪದೋಷಗಳು ಸರ್ವನಾಶ ಆಗ್ತದೆ ಅಂತ ಹೇಳಿ ನಾವು ವಾಸ್ತುಶಾಸ್ತ್ರದಿಂದ ತಿಳಿತೇವೆ. ಹಾಗಾಗಿ ಈ ನಮ್ಮ ಒಂದು ಗೋ ರಥಯಾತ್ರೆ ಒಟ್ಟಿಗೆ ಹಗಲು ಇರುಳು ಅದರ ಒಟ್ಟಿಗೆ ನಮ್ಮ ನವೀನ್ ರಾಗಿ ಭಕ್ತಿಭೂಷಣರು ತುಂಬ ಚಂದವಾಗಿ ಹೋದಲ್ಲಿ ಕಿಶೋರು, ನವೀನು, ಅರುಣ್ ಭಟ್ರು, ರವಿಯವರು, ತಾರನಾಥ್ ಅವರು, ನವೀನ್ರವರು ತುಂಬ ತಮ್ಮ ಜೀವನವನ್ನೇ ಗೋಸೇವೆಗೆ ಮುಡಿಪಾಗಿಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ. ಅವರ ಒಂದು ಗೋಪ್ರೀತಿ, ಅವರ ಒಂದು ಗೋವಿನ ಮೇಲಿನ ಒಂದು ಅದನ್ನು ನೋಡುವಂಥ ಒಂದು ದೃಷ್ಟಿ ನನಗೆ ನಿಜವಾಗಿ ತುಂಬ ಖುಷಿಯಾಗಿದೆ. ನಾನು ಸಮೇತ ಹೇಳ್ತೇನೆ, ಇಡೀ ದಿವಸ ನಾನು ಇದ್ದದ್ದು ನಿನ್ನೆ ಮಾತ್ರ ಒಂದು ಕಾರ್ಯಕ್ರಮಕ್ಕೆ. ನಾವು ಎಂತೆಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಆದರೆ ಈ ಒಂದು ರಥಯಾತ್ರೆ ಒಟ್ಟಿಗೆ ನಾವು ಇದ್ದದ್ದು 24 ಗಂಟೆ. ಆಮೇಲೆ ಈಗ ಅವರ ಗೋವು ನಮ್ಮ ಕೂಡು ಕುಟುಂಬದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮೊದಲೆಲ್ಲ ಒಂದೊಂದು ಮನೆಯಲ್ಲಿ 5-6 ದನಗಳನ್ನು ಸಾಕ್ತಿದ್ದೆವು. ಆ ದನಗಳನ್ನು ಸಾಕಿದಾಗ ಪ್ರೀತಿಯಿಂದ ಸಾಕ್ತಿದ್ದೆವು. ಅದು ಪ್ರಾಣಿ ಅಂತ ಹೇಳಿದ್ದು ಮತ್ತು ನಾವು ಅದಕ್ಕೆ ಮಾತ್ರ ಸ್ಥಾನ ಕೊಟ್ಟೆವು. ಆವಾಗ ಯಾವುದೇ ಕಾಯಿಲೆಗಳು ಇರಲಿಲ್ಲ. ಸಣ್ಣ ಸಣ್ಣ ಕಾಯಿಲೆ ಇತ್ತು, ಅದು ಇಲ್ಲದ ಕಾಯಿಲೆ ಅಲ್ಲ. ಅದು ಯಾವುದೇ ದೊಡ್ಡ ಬೃಹತ್ ಕಾಯಿಲೆಗಳು ಇರಲಿಲ್ಲ. ಅದರ ನಂತರ ಈಗ ಒಂದೊಂದು ದನಕ್ಕೆ ಮೀಸಲಾಗಿಟ್ಟಿದೆ. ಅದು ಈಗ ಬರುವಂಥ ಕಾಯಿಲೆ ಕ್ಯಾನ್ಸರ್ ಆಗಲಿ, ಹೃದ್ರೋಗ ಆಗಲಿ, ಪಾರ್ಶ್ವವಾಯು ಆಗಲಿ, ಬೇಡದಿದ್ದ ಕಾಯಿಲೆಗಳು ಈಗ ಸ್ಟಾರ್ಟ್ ಆಗಿದೆ. ಯಾಕೆ? ನಾವು ಗೋವನ್ನು ಮನೆಯಲ್ಲಿ ಸಾಕ್ತಾ ಇಲ್ಲ, ಗೋವಿನ ಹತ್ತಿರ ನಾವು ಪ್ರೀತಿ ಮಾಡ್ತಾ ಇಲ್ಲ, ಖಾಲಿ ಗೋವನ್ನು ಚಿತ್ರದಲ್ಲಿ ಮಾತ್ರ ಪೂಜೆ ಮಾಡ್ತಿದ್ದೇವೆ. ಅಂಥ ಪರಿಸ್ಥಿತಿ ಹಾಗಾಗಬಾರ್ದು. ಎಲ್ಲರಿಗೂ ಒಂದು ಒಳ್ಳೆಯದಾಗಬೇಕು. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ, ನಮ್ಮ ಧರ್ಮದ ಸನಾತನ ಧರ್ಮವನ್ನು ಉಳಿಸುವ ದೃಷ್ಟಿಯಿಂದ ಈ ಗೋರಥ ಯಾತ್ರೆ ಎಲ್ಲ ಕಡೆ ಸಂಚರಿಸ್ತಾ ಇದೆ. ಇಂಥ ಒಂದು ಗೋವನ್ನು ಸಾಕದಿದ್ರೂ ಪರವಾಗಿಲ್ಲ, ಗೋವಿನ ಉತ್ಪನ್ನಗಳನ್ನು ತಗೊಳ್ಳಿ ಅಂತೇಳಿ ಕೊನೆಗೆ ಅವರು ಮಾತನ್ನು ಹೇಳ್ತಾ ಇದ್ದಾರೆ. ಆ ಗೋ ಉತ್ಪನ್ನಗಳು ಯಾವುದು? ದಂತಮಂಜರಿ ನಿನ್ನೆಲ್ಲ ಸಣ್ಣ ಮಾಡಿ ವಿವರಿಸಿ ಹೇಳಿದ್ದಾರೆ ನಮ್ಮ ಇಲ್ಲಿ ಉಪನ್ಯಾಸದಲ್ಲಿ. ಗೋ ದಂತಮಂಜರಿ ಇರ್ಬೋದು, ಕೇಶತೈಲ ಇರ್ಬೋದು, ಚರ್ಮ ಶೋಧಕ ಇರ್ಬೋದು, ಗೋ ಅರ್ಕ ಇರ್ಬೋದು. ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೆ ಗೋ ಅರ್ಕ, ಗೋವಿನ ಒಂದು ಸಾಹಿತ್ಯ ಇಲ್ಲದೆ ಅದು ಯಜ್ಞ ಸಮೇತ ಮುಂದುವರಿಯುವುದಿಲ್ಲ. ಗೋಮಯ ಅಲ್ಲಿ ಸಾರಿಸಲೇಬೇಕು. ಪಂಚಗವ್ಯ ಪೂರ್ಣ ಆಗುವುದಿಲ್ಲ. ಪಂಚಗವ್ಯ, ಆಮೇಲೆ ಪಂಚಾಮೃತಕ್ಕೂ ಗೋವಿನ ಒಂದು ಸಾಹಿತ್ಯ ಬೇಕೇ ಆಗ್ತದೆ. ಹಾಗೆ ಇವರ ಮೂಲ ಉದ್ದೇಶ ಏನಂತ ಹೇಳಿದರೆ, ಮೊದಲಿಗೆ ನಮ್ಮ ಮನೆ ಉದ್ಧಾರ ಆಗಬೇಕು, ಅದರ ನಂತರ ಹಳ್ಳಿ ಉದ್ಧಾರ ಆಗಬೇಕು, ಅದರ ನಂತರ ರಾಜ್ಯ, ಅದರ ನಂತರ ದೇಶ. ಅಂದರೆ ಎಲ್ಲ ಉದ್ಧಾರ ಆದರೆ ಮಾತ್ರ ಭಾರತ ಒಂದು ವಿಶ್ವಗುರು ಆಗ್ತದೆ. ನಮ್ಮ ಪ್ರಪಂಚಕ್ಕೆ ನಾವು ವಿಶ್ವಗುರು ಆಗ್ತೇವೆ. ಆ ಪ್ರಯುಕ್ತವಾಗಿ ಸದ್ಯದಲ್ಲಿ ಅಷ್ಟೋತ್ತರ ಶತ ಶ್ರೀ ಮದ್ಭಾಗವತ ಕಥಾ ಸಪ್ತಾಹ ನಡೀಲಿಕ್ಕಿದೆ. ಬಂಟ್ವಾಳದಲ್ಲಿ ನಡೀಲಿಕ್ಕಿದೆ. ಹಾಗೆ
ಶ್ರೀ ಮದ್ಭಾಗವತ ಕಥಾಪಾರಾಯಣ ಸಪ್ತಾಹ ಮಹಾಯಜ್ಞ ಮತ್ತು ಗೋನವರಾತ್ರಿ ಉತ್ಸವ ರಾಷ್ಟ್ರಹಿತಕ್ಕಾಗಿ, ಸ್ವಹಿತಕ್ಕಾಗಿ ಅಲ್ಲ, ರಾಷ್ಟ್ರಹಿತಕ್ಕಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವಿಲ್ಲಿಂದ ಆದಷ್ಟು ಸಂಖ್ಯೆಯಲ್ಲಿ ಹೋಗ್ತೇವೆ, ಆದಷ್ಟು ನಾವು ತನು ಮನ ಧನ ಸಹಕಾರವನ್ನು ಅವರಿಗೆ ನೀಡ್ತೇವೆ. ಎಲ್ಲೆಲ್ಲಿ ಊರಿಗೆ ಈ ರಥಯಾತ್ರೆ ಹೋಗ್ತದೋ ಸ್ವಯಂ ಪ್ರೇರಣೆಯಿಂದ ಬಂದು ಗೋಪೂಜೆ, ಗೋಕಥಾ ಕೇಳಬೇಕು. ಆಮೇಲೆ ನಿಮ್ಮ ಯಾವುದೇ ಒಂದು ಸೇವೆಯನ್ನು ಈ ಮೂಲಕ ಗೋಮಾತೆಗೆ, ದೇಶಕ್ಕೆ ನೀವು ಅರ್ಪಿಸಬೇಕು ಅಂತ ಹೇಳ್ತೇನೆ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಬರ್ತಾ ಇದೆ, ನೀವೆಲ್ಲರೂ ಅತ್ಯಂತ ಸಹಕಾರ ನೀಡಬೇಕು. ಆಮೇಲೆ ಅದರ ಒಟ್ಟಿಗಿರುವ ಯಾರೆಲ್ಲ ಇದ್ದಾರೆ, ಆ ಗೋಸೇವೆ ಮಾಡ್ತಿದ್ದಾರೆ, ಅವರು ಹಗಲಿರುಳು, ಅಂದರೆ ಈ ಗೋಮಾತೆ ಅಂತ ಹೇಳಿದರೆ, ಗೋ ಅಂತ ಹೇಳಿದರೆ ಸೂಕ್ಷ್ಮವಾದ ವಿಚಾರ ದೇಶದಲ್ಲಿ ನಡೀತಾ ಇದೆ. ಯಾವುದಕ್ಕಿಂತಲೂ ಜಾಸ್ತಿಯಾಗಿ ಗೋ ಬಗ್ಗೆ ಆ ಸಮಯದಲ್ಲಿ ಜೀವನದ ಹಂಗು ತೊರೆದು ಇದರಲ್ಲಿ ಆ ರಥೆಯಲ್ಲಿ ಕೂತ್ಕೊಂಡು ನಮ್ಮನ್ನು ಒಂದು, ದೇಶವನ್ನೊಂದು ಒಳ್ಳೆಯದಾಗಬೇಕು, ದೇಶದ ಹಿತದೃಷ್ಟಿಯಿಂದ ಅವ್ರು ಮಾಡ್ತಿದ್ದಾರೆ. ಅವರಿಗೆ ಸಹ ನೀವು ಸಂಪೂರ್ಣ ಬೆಂಬಲ ಕೊಡಬೇಕು. ಆಮೇಲೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು. ನಿಮ್ಮ ಸೇವೆ ಅಳಿಲು ಸೇವೆ ಅಂತ ಹೇಳ್ಬೋದು ನಾವು, ಆ ಸೇವೆಯನ್ನು ನೀವು ಕೊಡಬೇಕು ಅಂಥೇಳಿ ನಾನು ನಮ್ಮ ಭಕ್ತ ವೃಂದದಲ್ಲಿ ಹಾಗೂ ಗೋ ಅಭಿಮಾನಿಗಳಲ್ಲಿ ಸಹ ಹೇಳ್ತೇನೆ. ಹಾಗೂ ನಮ್ಮ ನಿನ್ನೆ ಮತ್ತೊಂದು ಪವಾಡ ಸದೃಶ ಅಂತ ಖಂಡಿತ ನಾನು ಹೇಳ್ತೇನೆ. ಈ ಇಡೀ ದಿವಸ ನಮ್ಮ ಈ ಗೋವು, ಆ ದೇಶೀಯ ಗೋವು, ನಿನ್ನೆ ಹೇಳಿದ್ದಾರೆ ನಮ್ಮ ಭಕ್ತಿಭೂಷಣರವರು, ಅದಕ್ಕೆ ಯಾವುದು ದೇಶೀಯ ಗೋವಿದೆ ಅದಕ್ಕೆ ಭುಜದಲ್ಲಿ ಭುಜ ಇರ್ತದೆ. ಆ ಭುಜ ಅಂದರೆ ಸೂರ್ಯಕೇತು ಅಂತ ಹೇಳ್ತಾರೆ. ಅದಕ್ಕೆ ಆ ದನವನ್ನು, ಆ ಗೋವನ್ನು ಮುಟ್ಟಿದರೆ ಆ ಭುಜ ಮಾತ್ರ ಅಲ್ಲಾಡ್ತದಂತೆ. ಬಾಕಿ ಜರ್ಸಿ ದನಗಳು ಇಡೀ ಮೈಯನ್ನು ಕೊಡವ್ತವೆ. ಅದು ನಮ್ಮ ಈ ದನ ಹಾಗೆಲ್ಲ. 33 ಕೋಟಿ ವಾಸಿಸುವಂಥ ದೇವತೆಗಳು ವಾಸಿಸುವಂಥ ಒಂದು ಅಮೃತದ ಒಂದು ಪಾನವನ್ನು ನಮಗೆ ನೀಡ್ತಾ ಇರಬೇಕಾದ್ರೆ ಅದಕ್ಕಿಂತ ನಾವು ಅದಕ್ಕೊಂದು ಗೋಪೂಜೆ ಮಾಡುವಂಥದ್ದಾಗಲಿ, ಗೋಕತೆ ಕೇಳುವಂಥದ್ದಾಗಲಿ, ಉತ್ಪನ್ನಗಳನ್ನು ನಾವು ತೆಗೆದುಕೊಳ್ಳುವಂಥದ್ದಾಗಲಿ, ಅದೇ ನಾವು ಕೊಡುವಂಥ ಒಂದು ದೊಡ್ಡ ಸೇವೆ. ದೇವರು ನಿನ್ನೆ ಇಲ್ಲಿ ಕೆಳಗೆ ಇಳಿದ ತಕ್ಷಣ ಇಲ್ಲಿ ನಮ್ಮ ಹುಲ್ಲು ತಿಂದ ಒಂದು ದೃಶ್ಯ, ಜಿಂಕೆ ಹೇಗೆ ಹಾರಿದೆ, ಭಾರಿ ಖುಷಿಯಾಗಿದೆ. ಅದಕ್ಕೆ ಇದೇ ವೈಕುಂಠ ಅಂತೇಳಿ ಅದು ಎಣಿಸಿದೆ ಅಂತ ನಾವು ಒಂದು ಕೃತಜ್ಞತಾ ಭಾವದಿಂದ ನೆನಪಿಸ್ತೇವೆ, ಸ್ಮರಿಸ್ತೇವೆ. ಅದರ ನಂತರ ಇಲ್ಲಿ ಬಂದು ದೇವಸ್ಥಾನ ಎದುರು ಗೋಪೂಜೆ ಎಲ್ಲ ಆಯಿತು. ಗೋಪೂಜೆ ಆಗುವಾಗ ವೆಂಕಟರಮಣನ ಸನ್ನಿಧಾನದಲ್ಲಿ ಅದೊಂದು ದೇವರ ಕಡೆಗೆ ಒಂದು ಮುಖ ಮಾಡಿದ ದೃಶ್ಯ, ಆ ನಂತರ ವಿಶ್ರಾಂತಿ ತೆಗೆದುಕೊಂಡ ದೃಶ್ಯ, ಇದು ಎಲ್ಲರ ಬಾಯಲ್ಲಿಯೂ ನಿನ್ನೆ ಹೋಗುವವರೆಗೆ ಗುನುಗುಣಿಸ್ತಾ ಇದ್ರು. ಇಂಥ ಒಂದು ನಮ್ಮ ವೆಂಕಟರಮಣನ ದಯೆ, ಶ್ರೀ ಗೋಪಾಲಕೃಷ್ಣ ದಯೆ. ಗೋಪಾಲಕೃಷ್ಣ, ಗೋ ಅಂದರೆ ಗೋವು, ಗೋಪಾಲ ಅಂತ ಹೇಳಿದರೆ ಗೋಪಾಲಕೃಷ್ಣ. ಆ ಗೋಪಾಲಕೃಷ್ಣನ ಅನುಗ್ರಹ ಸಹ ನಮ್ಮ ಗೋಮಾತೆಯ ಮೇಲೆ ಇದೆ ಅಂತ ನಾನು ಖಂಡಿತ ಹೇಳ್ತೇನೆ. ಅದರಲ್ಲಿ ಒಂದು ಗೋ ಇದು ಅಂತ ಖಂಡಿತ ನಾನು ಹೇಳ್ತೇನೆ. ಹಾಗೆ ವೆಂಕಟರಮಣ ದಯೆ ಈ ರಥಯಾತ್ರೆಯ ಮೇಲೆ ಇರಲಿ. ಶ್ರೀದೇವಿ ಭೂದೇವಿ ಸಹಿತ ವೆಂಕಟರಮಣ ಅನುಗ್ರಹ ಖಂಡಿತ ನಿನ್ನೆ ಸಿಕ್ಕಿದೆ. ಆಮೇಲೆ ನಮ್ಮ ಆಡಳಿತ ಮುಕ್ತೇಶ್ವರರಾದಂಥ ಶ್ರೀಯುತ ಜಿ ಉಮೇಶ್ ಪೈ ಅವರು ಇಡೀ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ನನ್ನಿಂದ ಏನಾಗಬೇಕು, ಈ ರಥಯಾತ್ರೆಗಾಗಲಿ, ಈ ಭಾಗವತ ಸಪ್ತಾಹಕ್ಕಾಗಲಿ ನನ್ನ ಕೊಡುಗೆಯನ್ನು ಸಂಪೂರ್ಣ ನೀಡ್ತೇನೆ ಅಂತ ಹೇಳಿದ್ದಾರೆ. ಹಾಗೂ ನಮಗೆ ಎಲ್ಲ ಇಲ್ಲಿ ವಾಸ್ತವ್ಯಕ್ಕಾಗಲಿ ಅಥವಾ ಗೋಪೂಜೆಗಾಗಲಿ, ಗೋಕಥೆಗಾಗಲಿ ಒಂದು ಅವಕಾಶ ಮಾಡಿಕೊಟ್ಟಂಥ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಿಗೂ ಆಮೇಲೆ ನಮ್ಮ ಪ್ರಧಾನ ಅರ್ಚಕರಿಗೂ ಹಾಗೂ ಅರ್ಚಕ ವೃಂದಕ್ಕೂ ಎಲ್ಲರಿಗೂ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದ ಸಲ್ಲಿಸ್ತೇನೆ, ಕೃತಜ್ಞಾಪೂರ್ವಕವಾಗಿ ನೆನಪಿಸ್ತೇನೆ. ಮುಂದಿನ ದಿನ ನಿಮ್ಮ ಊರಿಗೆ ಬರುವಾಗ ನೀವು ಸ್ವಯಂ ಪ್ರೇರಣೆಯಿಂದ, ನಮ್ಮಲ್ಲಿ ಹಿಂದೂಗಳು ಒಗ್ಗಟ್ಟಾಗೋದು ಕಮ್ಮಿ, ಆದರೆ ಈ ಬಾರಿ ನಮ್ಮ ಮೂಡುಬಿದಿರೆಯಲ್ಲಿ ಸಿಕ್ಕಿದಂಥ ಅಭೂತಪೂರ್ವ ಯಶಸ್ಸು, ಅದು ಶಾಲೆ ಕಾಲೇಜಾಗಲಿ ಅಲ್ಲೆಲ್ಲ ಇರೋದು ಈ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಶಾಲೆ, ಆದರೆ ಅಲ್ಲಿ ನಮಗೆ ಕೊಟ್ಟ ಒಂದು ಅಭೂತಪೂರ್ವ ಸ್ವಾಗತ ನಿಮ್ಮ ಊರಿನಲ್ಲಿ ಸಿಗಲಿ. ಮುಂದಿನ ದಿನಗಳ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಆ ಗೋವಿನ ಬಗ್ಗೆ ಅವರೊಂದು ಮಂತ್ರ ಹೇಳಿದಂತು, ಓಂ ಸುರಭಿಯೈ ನಮಃ. ನಾವು ಹೇಗೆ ಮನೆಯಲ್ಲಿ ನಮ್ಮ ಇಷ್ಟ ದೇವರನ್ನು ನೆನಪಿಸ್ತೇವೋ ಹಾಗೆ ದಿನನಿತ್ಯ ಆ ಗೋವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಓಂ ಸುರಭೈ ನಮಃ, ಓಂ ಸುರಭೈ ನಮಃ, ಓಂ ಸುರಭೈ ನಮಃ ಯಥಾಶಕ್ತಿ 11, 22, 54, 108 ಸಾರಿ ಮನೆಯಲ್ಲಿ ಜಪ ಮಾಡಬೇಕು. ಈ ಮೂಲಕ ಅಭೂತಪೂರ್ವ ಬೆಂಬಲವನ್ನು ಈ ಗೋ ರಥಯಾತ್ರೆಗೆ ನೀವು ಕೊಡಬೇಕಂತೇಳಿ ನಾನು ಮನಸ್ಪೂರ್ವಕವಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಗೂ ನಮ್ಮೊಂದಿಗೆ ಬಂದ ಆತ್ಮೀಯರಾದ ನವೀನರಾಗಲಿ, ಎಲ್ರಿಗೂ ಅರ್ಚಕ ವೃಂದ ಆಗಲಿ, ಅವರು ಮಾಡಿದಂಥ ಸೇವೆ ನಿಜ ನಮ್ಮ ಹತ್ರ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾನು ಮಾತಾಡ್ತಾ ಇರಬೇಕಾದ್ರೆ ಗೋಮೂತ್ರ ಆಗ್ತಾಯಿದೆ. ಇದೊಂದು ದೊಡ್ಡ ಒಂದು ದೇವರ ಒಂದು ಆಶೀರ್ವಾದ ಅಂತಲೇ ನಾನು ಹೇಳ್ತೇನೆ. ಗೋಮೂತ್ರ ನಾವು ಬೇಕಂತ ಆಗೋದಿಲ್ಲ.
ಈಗ ಈ ಡೆಲಿವರಿ ಮಾಡುವಾಗ ಈ ಸಿಸರಿಯನ್ ಮಾಡುವಾಗ ಆ ಡಾಕ್ಟರ್ ನಾವು ಹೇಳಿದ ಹಾಗೆ ಮಾಡ್ತಾರೆ. ಆದರೆ ಗೋಮೂತ್ರ ನಾವು ಎಷ್ಟೇ ಒತ್ತಾಯ ಮಾಡಲಿ ಏನೇ ತಿಂಡಿ ಕೊಡಲಿ ಆಗೋದಿಲ್ಲ. ನಾನು ಮಾತಾಡಬೇಕಾದ್ರೆ ಒಂದು ಗೋಮೂತ್ರದ ಒಂದು ವೃಷ್ಟಿ ಆಗಿದೆ. ಅದು ಧನ್ಯತಾ ಭಾವ ಅಂತ ನಾನು ಇಲ್ಲಿಗೆ ನಿಮ್ಮ ಹತ್ರ ವಿನಂತಿ ಮಾಡ್ತಿದ್ದೇನೆ. ಎಲ್ಲರೂ ಸಹಕಾರ ಕೊಡಬೇಕು. ನಾವು ಇಲ್ಲಿ ಹೇಗೆ ಸಹಕಾರ ಕೊಟ್ಟು ಅದಕ್ಕಿಂತ ದುಪ್ಪಟ್ಟು 10 ಪಟ್ಟು ಸಹಕಾರ ಕೊಡಬೇಕಂತೇಳಿ ಎಲ್ಲ ನಮ್ಮ ಭಕ್ತ ವೃಂದದಲ್ಲಿ ಗೋಪ್ರೇಮಿಗಳಲ್ಲಿ ಕೈ ಮುಗಿದು ಬೇಡಿಕೊಳ್ಳಿ.